ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಓಣಮ್ಮಿದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಬೆಳಿಗ್ಗೆ ನಾವು ಸೂಪರ್ ಮಾರ್ಕೆಟ್ ಹೋಗಿ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡ್ಬಂದಿದ್ವಿ. ಇಲ್ಲಿ ಫ್ರೈಡೇ ಅಂದರೆ ವೀಕೆಂಡ್, ಸೊ ಅದಕ್ಕೋಸ್ಕರ ಫ್ರೈಡೇ ಯಾವತ್ತು ಚಿಕನ್ ಆ ಥರ ಮಾಡ್ತಾಯಿರ್ತೀವಿ ನಾವು. ಇವಾಗ ನಾನು ಚಿಕನ್ ಗ್ರೀನ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ. ಬೇಗನೆ ಆಗುತ್ತೆ, ಇದು ಈಸಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಆನಿಯನ್, ಜಿಂಜರ್, ಗಾರ್ಲಿಕ್ ಮತ್ತು ಮೆಣಸು ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತೆಂಗಿನ ತುರಿ ಕೂಡ ಹಾಕ್ಕೊಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಇನ್ನು ಇದನ್ನು ಪೇಸ್ಟ್ ಮಾಡ್ಕೊತ ಇರಬೇಕು. ನೀವು ಜಿಂಜರ್ ಗಾರ್ಲಿಕ್ ಈ ಥರ ಪೇಸ್ಟ್ ಇದೆ ಅಂದರೆ ಪೇಸ್ಟ್ ಕೂಡ ಹಾಕ್ಕೊಬೋದು, ಯಾಕಂದರೆ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೆ. ಇನ್ನು ಆರುಷಿಗೆ ಫ್ರೈ ಏನಾದರೂ ಇದ್ದರೆ ತುಂಬ ಇಷ್ಟಪಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿ ಈ ಗ್ರೀನ್ ಮಸಾಲ ಇರುತ್ತಲ್ವ ಅದರ ಪೇಸ್ಟನ್ನು ಸ್ವಲ್ಪ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ನಾನು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಿಲ್ಲ, ನಾನು ಅಂದರೆ ಓವನಲ್ಲಿ ಸ್ವಲ್ಪ ಹೊತ್ತಿಟ್ಟೆ, ಅದು ಚೆನ್ನಾಗಿ ಬಂದಿತ್ತು. ಇನ್ನು ಇಲ್ಲಿ ಮ್ಯಾರಿನೇಟಿಗೆ ಸಾಲ್ಟ್, ಎಲ್ಲೋ ಪೌಡರ್ ಮತ್ತು ಯೋಗರ್ಟ್ ತೊಗೊಳ್ತಾ ಇದ್ದೇನೆ. ಮತ್ತು ನಾನು ನುಣ್ಣಗೆ ಪೇಸ್ಟ್ ಮಾಡಿದ್ನಲ್ವ ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ನಾನು ಲಾಸ್ಟ್ ವ್ಲಾಗ್ ನೋಡಿದರೆ ನೀವು ನೋಡಿರ್ತೀರ. ಈ ರೆಸಿಪಿನ ನಾನು ಯಾವಾಗಲೂ ಮನೆಯಲ್ಲಿ ಮಾಡ್ತಾಯಿರ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆ. ಸೊ ಇದರ ಜೊತೆ ಗೀ ರೈಸ್ ಕೂಡ ಮಾಡಿದ್ದೆ ನಾನು. ಇನ್ನು ಪ್ರತಿ ಸಲ ಗೀ ತಗೊಂಡು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೀನಿ, ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇವಾಗ ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕ್ತಾಯಿದ್ದೀನಿ. ಕಿತ್ತೆ, ಸ್ಟಾರು ಮತ್ತು ಎಲ್ಲ ಯಾವುದೆಲ್ಲ ಗರಂ ಮಸಾಲೆ ಇದೆ ಅದೆಲ್ಲ ಹಾಕ್ಕೊಬೋದು. ಆಮೇಲೆ ಇಲ್ಲಿ ಕೊತ್ತಂಬರಿ ಪುಡಿ, ಆಮೇಲೆ ಜೀರಾ ಪೌಡರ್, ಆಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಚಿಲ್ಲಿ ಹಾಕಿದ್ದೀನಿ ಅದಕ್ಕೋಸ್ಕರ. ಇನ್ನು ಸ್ವಲ್ಪ ಮಸಾಲ ಫ್ರೈ ಆದ ತಕ್ಷಣ ಇದನ್ನು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇನ್ನು ಈ ರೆಸಿಪಿ ನನಗೆ ನನ್ನಮ್ಮ ಹೇಳ್ಕೊಟ್ಟಿರೋದು. ತುಂಬಾ ಸಲ ಮಾಡಿದ್ದೆ ನಾನು. ವ್ಲಾಗಲ್ಲಿ ಒಂದು 2 ಸಲ ಹೇಳ್ಕೊಟ್ಟಿದ್ದೀನಿ ಕೂಡ. ಸೊ ಇದು ಗೀ ರೈಸಿಗೆ, ಹಾಗೆ ಇದರ ಮೇಲೆ ರೈಸ್ ಹಾಕಿ ಬಿರಿಯಾನಿ ಕೂಡ ಮಾಡ್ಕೊಬೋದು, ಗ್ರೀನ್ ಮಸಾಲ ಥರ ಚೆನ್ನಾಗಿರುತ್ತೆ. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಸೊ ಉಪ್ಪು ಕೂಡ ಆ್ಯಡ್ ಮಾಡಿದ್ದೆ. ಇವಾಗ ಇದು ರೆಡಿ ಆಗೋಯಿತು. ಇನ್ನು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಈ ಥರ ಗೀ ರೈಸ್ ಯಾರು ಮಾಡಿಲ್ಲ ಅಂದರೆ ಈ ಥರ ಗೀ ರೈಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ನಾನು ಇದಕ್ಕೆ ರೈಸ್ ಹಾಕ್ತಾಯಿಲ್ಲ, ಒಗ್ಗರಣೆನ ನಾನು ರೈಸ್ಗೆ ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ಗರಂ ಮಸಾಲ ಏನೆಲ್ಲಿದೆ ಅದನ್ನು ತೊಗೊಬೇಕು. ಮತ್ತು ಪುಲಾವ್ ಎಲ್ಲ ತೊಗೊಂಡಿದ್ದೀನಿ. ಆಮೇಲೆ ಆನಿಯನ್ ತೊಗೊಳ್ತಾ ಇದ್ದೀನಿ. ಆನಿಯನ್ ತುಂಬ ಅಂದರೆ ಬ್ರೌನಾಗಿ ಹುರ್ಕೊಬೇಕು, ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾವು ಬಿರಿಯಾನಿಗೆಲ್ಲ ಹಾಕ್ಕೊತೇವಲ್ವ ಆ ಥರ ಆಗಬೇಕು. ಆಮೇಲೆ ಇದು ನೋಡಿ ಚೆನ್ನಾಗಿ ಬ್ರೌನ್ ಆಗಿರುತ್ತಲ್ವ. ಆಮೇಲೆ ನಾನು ಇದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಬೇಕಾದರೆ ಬಾದಾಮ್ ಕೂಡ ಕಟ್ ಮಾಡ್ಕೊಂಡು ಹಾಕ್ಬೋದು, ಟೇಸ್ಟಾಗಿರುತ್ತೆ. ನಾನು ಕಟ್ ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ನಾನು ಹಾಕಿಲ್ಲ. ನೋಡಿ ಈ ಥರ ಬರಬೇಕು, ತುಂಬ ಚೆನ್ನಾಗಿ ಫ್ರೈ ಆಗಿರಬೇಕು. ಇವಾಗ ನಾನು ರೈಸ್ಗೆ ಹಾಕ್ತಾಯಿದ್ದೀನಿ. ಜೀರಾ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಏನಂದರೆ ರೈಸಿಗೆ ನಾನು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ನೀವು ಬೇಯಿಸ್ಕೊಬೋದು, ಇಲ್ಲಾಂದರೆ ನೀವು ಕುಕ್ ಮಾಡಿದ ಮೇಲೆ ಅದಕ್ಕೆ ಮೇಲೆ ಉಪ್ಪು ಹಾಕಿದರೆ ಆಯಿತು. ಇವಾಗ ರೆಡಿ ಆಗೋಯಿತು ನೋಡಿ. ಇನ್ನು ನಾವು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ನಿದ್ದೆ ಎಲ್ಲ ಆಗಿ ರೆಸ್ಟ್ ಮಾಡಿಬಿಟ್ವಿ. ಆಮೇಲೆ ಈವ್ನಿಂಗ್ ನಾವು ಪದಗ್ರಹಣ ಪ್ರೋಗ್ರಾಮ್ ಇತ್ತಲ್ವ, ನಾನು ಆಲ್ರೆಡಿ ಆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೇವೆ. ಆರುಷಿಗಂತೂ ತುಂಬಾ ಖುಷಿಯಲ್ಲಿ ಮ್ಯಾಜಿಕ್ ಅಂಕಲ್ ಬರ್ತಾರೆ, ಮ್ಯಾಜಿಕ್ ಮಾಡ್ತಾರೆ, ಮತ್ತು ಅವ್ರದ್ದು ಕೆಲವು ವಿಡಿಯೋ ಎಲ್ಲ ತೋರಿಸಿದ್ದೆ. ಹಾಗಾಗಿ ತುಂಬ ಖುಷಿಯಾಗಿತ್ತು, ಲೈವಲ್ಲಿ ನೋಡ್ಬೋದು ಅಂತ.
ನಿಮ್ಮ ಕಣ್ಣೆದುರಿಗೆ ಒಂದು ಗಂಟು ಬಿಗಿತಾ ಇದೆ. ನೀವು ಹೇಳ್ಬೋದು, ಜಾದೂಗಾರೆ ನಿಜವಾಗಿಯೂ ನಿಮ್ಮಲ್ಲಿ ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿ ಇದ್ದಿದ್ರೆ ಈ ಹಗ್ಗದ ತುದಿಗೆ ಈ ರೀತಿ ಗಂಟು ಬಿದ್ದ ನಂತರ ಈಗ ನಮ್ಮ ಕಣ್ಣೆದುರಿಗೆ ಆ ಕತ್ರಿ ತಗೊಳ್ಳಿ, ಹಗ್ಗ ಎರಡು ತುಂಡು ಮಾಡಿ ಅಂತ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಕಣ್ಣಿಗೆ ಕಾಣಿಸದ ಮಾಯದ ಕತ್ರಿಯಿಂದ ಹಗ್ಗ ಎರಡು ತುಂಡಾಗಿದೆ. ಎಷ್ಟೋ ಮಂದಿ ಇನ್ನೂ ನನ್ನ ನಂಬ್ತಾ ಇಲ್ಲ, ನನ್ಗೆ ಗೊತ್ತು. ಯಾಕಂದ್ರೆ ಈ ಹಗ್ಗದ ಜಾದು ಶುರು ಮಾಡ್ಬೇಕಿದ್ರೆ ನೀವೆಲ್ಲ ನೋಡಿದ್ದು ಒಂದೇ ತುಂಡು ಹಗ್ಗ. ಈಗ ಏನು ನಿಮ್ ಕಡೆಗೆ ಎರಡು ತುಂಡು ಹಗ್ಗ ಕಾಣುತ್ತೆ, 4 ತುದಿ ಕಾಣುತ್ತೆ. ಆದ್ರೆ ಒಂದು ವೇಳೆ ಇಲ್ಲಿರುವಂತ ಈ 1, 2, 3, 4 ತುದಿಗಳ ನಾನು ಹೀಗಿರೋದು ಹೇಳಿದ್ರೆ ಇರ್ಬೇಕಾಗಿದ್ದು ಒಂದೇ ತುಂಡು ಹಗ್ಗ ನೋಡಿ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಆ ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಈ ಮಾಯದ ಕತ್ತರಿ ಇರೋದ್ರಿಂದ ಇವತ್ತು ಹಗ್ಗದ ಎರಡೂ ತುದಿಗಳನ್ನು ಹೀಗೆ ಇಟ್ಕೊಳ್ಳೋದು, ಮತ್ತೆ ಹೀಗೆ ಮಡಚ್ಕೊಳ್ಳೋದು, ಮತ್ತೊಮ್ಮೆ ಕತ್ತರಿ ಇಸ್ಕೊಳ್ಳೋದು. ಈಗ ಒಂದು ತುಂಡಿಯ ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣದ ತೋಜನಿನ ಒಂದು ಮಾಯದ ಕತ್ತೇರಿಯೇ. ಅಂದ್ರೆ ಏನೇ ಹೇಳಿ ಇಷ್ಟೆಲ್ಲ ಆದ ನಂತರ ನಾನೀಗ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ನಿಜ ಏನಪ್ಪಾ ಅಂದ್ರೆ ನೀವೇನೇನೋ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಯಾವ್ದು ನಿಜ ಅಲ್ಲ, ಸುಮ್ಮನೆ ಭ್ರಮೆ, ಕಣ್ಕಟ್ಟು ಅಷ್ಟೇ. ಹಾಗಾದ್ರೆ ಜನ ಕೇಳ್ತಿದ್ದಾರೆ ನಿಜ ಏನು ಅಂತ ಹೇಳ್ಬಿಡೋಣ. ನಿಜ ಏನಪ್ಪಾ ಅಂದ್ರೆ ಈ ಹಗ್ಗದ ಜಾದು ಶುರು ಮಾಡುವಾಗ ನೀವೆಲ್ಲ ನೋಡಿದ್ರಲ್ಲ, ಅದೇ ನನ್ನಲ್ಲಿ ಇದ್ದ ಹಳೆಯದಾದ ಒಂದೇ ತುಂಡು ಹಗ್ಗ, ಅದು ಮಾತ್ರ ನಿಜನೇ. ಮಾಯದ ಕತ್ತೇರಿಯೇ ಒಂದು ಮಾಯದ ಕತ್ತೇರಿಯೇ, ಕಣ್ಣದು ತೋಜನಿನ ಒಂದು ಮಾಯದ ಕತ್ತೇರಿಯೇ. ತಿರ್ಗ ಹಗ್ಗದ ಎರಡೂ ತುದಿ ಸೇರಿಸಿ ಒಂದು ಗಂಟು. ನೀವೆಲ್ಲ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾನೆ. ನೀವೆಲ್ಲರೂ ನೋಡ್ತಿದ್ದಾಗೆ ನಾನು ಹಗ್ಗದ ತುದಿಗಳನ್ನು ಎಳೀತಿದ್ದಾಗೆ ಈಗ ನಿಮ್ಮ ಕಣ್ಣೆದುರಿಗೆ ಹಗ್ಗದ ಗಂಟು ನೀವೇ ಸರಿ ಮಾಡಿ ನೀವು ಮಾಡಕ್ಕಾಗಲ್ಲ. ನೀವೊಂದು ಹೇಳ್ಬೇಕು ಮಂತ್ರ, ಆಬ್ರಕಡಬ್ರ. ಆಬ್ರಕಡಬ್ರ ನೋಡಿ, ಇಷ್ಟು ಮಂತ್ರ ಹೇಳಿ. ಆ ಮಂತ್ರಕ್ಕೆ ಶಕ್ತಿ ಇದೆ ಅಂತ ನೋಡೋಣ. ಮ್ಯೂಸಿಕ್ ಪ್ಲೀಸ್. ಎಲ್ಲರ ಸಮುದಾಯದಲ್ಲಿ ಖಾಲಿ ಪಾತ್ರ ಕಾಗಬೇಕು ಅಂತ ಹೀಗೆ ಬೆಂಕಿ ಹೊತ್ತಿ ಉರಿತಿದಾಗ ನೀವು ಸುಮ್ಮನೆ ಹೀಗೆ ಮುಚ್ಚೋದು. 3 ಸಾರಿ ಹೀಗೆ ತಿರುಗಿಸ್ಬೇಕು ಮಂತ್ರ ಹೋದಲು. ಒಂದು ಪೆಟ್ಟು ಬಡಿಬೇಕು. ಮ್ಯಾಜಿಕ್ ಆಗಿದೆ ನೋಡೋಣ. ಬೆಂಕಿಯಲ್ಲಿ ಏನು ಹೊರಗಿದೆ ನೋಡಿ. ಬಂದಿರುವಂತ ಶಾಕ್ ಹಾರ ಇನ್ನು ಈ
ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗೆ ಎಲ್ಲ ಸಾಂಗ್ನ ಹಾಕೋಕ್ಕಾಗಿಲ್ಲ, ಯಾಕಂದರೆ ನಾನು ಪೂರ್ತಿಯಾಗಿ ಡ್ಯಾನ್ಸ್ ವಿಡಿಯೋ ಹಾಕಿದರೆ ನೀವು ನೋಡ್ಬೋದು. ನಾನು ಲಾಸ್ಟ್ ವಿಡಿಯೋ ಹಾಕಿದ್ದೆ ಡ್ಯಾನ್ಸ್ ಇದು, ಅದರಲ್ಲಿ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ಸಾಂಗ್ ಡಿಲೀಟ್ ಮಾಡಿ ಈ ಥರ ಹಾಕಿದ್ದೀನಿ. ಸೊ ಅಟ್ಲೀಸ್ಟ್ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಲೈಫ್ ಸ್ಟೈಲ್ ವ್ಲಾಗ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆಗೆ ನಾನು ನೆಕ್ಸ್ಟ್ ಬರ್ತೀನಿ. ಬಾಯ್.